ತುಮಕೂರಿನಿಂದ ದೀಪಾ ಕರೆ ಮಾಡಿದ್ದಾರೆ. ನಮಸ್ತೆ ದೀಪಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 23/8/1986. 23/8/86. ಟೈಮು ಮಾರ್ನಿಂಗ್ 7:15 ಮೇಡಮ್. 7:15. ಓಕೆ. 23/8/86. ಏನ್ ಕೇಳಬೇಕಿತ್ತಮ್ಮ? ಅದೇ ಮ್ಯಾಮ್, ಈ ವರ್ಷ ಹೆಂಗಿದೆ, ಮಕ್ಕಳು ಫಲ ಇದೆಯಾ ಅಂತ ಕೇಳಬೇಕಿತ್ತು ಮ್ಯಾಮ್. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ದೀಪ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ, ನಿಮಗೆ ಈಗ ಶುಕ್ರನ ದಶೆಯಲ್ಲಿ ಶನೈಶ್ಚರನ ಕಾಲ ನಡೀತಾ ಇದೆ. ಇದು ಬಹಳ ಮುಖ್ಯವಾಗುತ್ತೆ. ನಾನೀಗ ಹೇಳ್ತಾ ಇದ್ದೀನಲ್ಲ, ಗೋಚಾರದ್ದು ಅಂದರೆ ಗುರು ಬದಲಾವಣೆ ಈ ಟೈಮಲ್ಲಿ ಆಗುತ್ತೆ, ಶನೈಶ್ಚರ ಬದಲಾವಣೆ ಆಗುತ್ತೆ, ಇದೆಲ್ಲ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಸ್ವಲ್ಪ ಭಾಗದ್ದು. ಆ್ಯಕ್ಚುಯಲ್ ಆಗಿ ವರ್ಜಿನಲ್ ಏನಪ್ಪ ಅಂದರೆ ಇಲ್ಲಿ ದಶಾಭುಕ್ತಿ ಏನಿದೆ ಇದು ಬಹಳ ಈ ಟೈಮ್ ನಿಮ್ಮದು. ಇದು ಜನರ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಈಗ ಇದೇನಿದೆ, ಈಗ ನಡೀತಾ ಇರತಕ್ಕಂಥ ಶುಕ್ರದಶೆಯಲ್ಲಿ ಶನೈಶ್ಚರನ ಭುಕ್ತಿ ಏನಿದೆ ಅದು ನಿಮಗೆ ಅನ್ವಯ ಆಗ್ತಕ್ಕಂಥದ್ದು. ಶನೈಶ್ಚರ ನಿಮಗೆ ಚತುರ್ಥ ಶತ್ರು ಕ್ಷೇತ್ರದಲ್ಲಿದ್ದಾನೆ. ನೋಡಿ, ಪಂಚಮದಲ್ಲಿ ಕುಜ ಇದ್ದಾನೆ. ನೋಡಿ, ನಿಮ್ಮ ಮನೆಯವರ ಜಾತಕವನ್ನು ಪರಿಶೀಲಿಸಬೇಕು ಆ್ಯಕ್ಚುಯಲ್ ಆಗಿ. ಆದರೆ ಅಷ್ಟು ಸಮಯ ಇಲ್ಲಿಲ್ಲ. ಈ ಕಾರಣದಿಂದಾಗಿ ನಿಮ್ಮದಷ್ಟೇ ನೋಡ್ತಾ ಇದ್ದೀನಿ. ಸುಬ್ರಹ್ಮಣ್ಯನ ಪ್ರಾರ್ಥನೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಒಂದು ಸಾಧ್ಯವಾದರೆ ಒಂದು ಆಶ್ಲೇಷ ಬಲಿ ಪೂಜೆ ಮಾಡಿಸಿ, ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಅಥವಾ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪ್ರತಿ ಮಂಗಳವಾರ ವಿಶೇಷ ಸೇವೆ ಮಾಡಿಸಿ, ಇಬ್ಬರು ದಂಪತಿ ಹೋಗಿ ಬನ್ನಿ, ಅದು ನಿಮಗೆ ಈ ಫಲವನ್ನು ತಂದುಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಇದು ದೈವ ಪ್ರಾರ್ಥನೆಯಿಂದ ಉಂಟಾಗ್ತಕ್ಕಂಥದ್ದೇ. ಅದು ನಿಮಗೆ ಅನುಕೂಲ. ಗುರುವಿನ ದೃಷ್ಟಿ ಇದೆ, ಪಂಚಮಾಧಿಪತಿ ಲಗ್ನಕ್ಕೆ ಅನ್ವಯ ಇದ್ದರೆ ಅನುಕೂಲ ಇದೆ ಅಂತ ಅರ್ಥ. ಸುಬ್ರಹ್ಮಣ್ಯ ಪ್ರಾರ್ಥನೆಯಿಂದ ಆಗುತ್ತೆ ಅಂತ. ಹೀಗಾಗಿ ದೈವ ಪ್ರಾರ್ಥನೆ ಮೊರೆ ಹೋಗಿ, ಒಳ್ಳೆಯದಾಗಲಿ ತಮಗೆ. ಧನ್ಯವಾದಗಳು ದೀಪಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು 2025 ಯಾವ ರಾಶಿಯವರಿಗೆ ಲಕ್ಕಿ ಅನ್ನೋದನ್ನ ನೀವು ಹೇಳಿದ್ರಿ, ಗುರುಬಲ ಇರುತ್ತೆ ಅಂತ. ಬಟ್ ಇನ್ನುಳಿದ ರಾಶಿಯವರು ಯಾವ ರೀತಿ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಕರ್ಕಾಟಕ ರಾಶಿಯವರಿಗೆ ಹೇಳಿದೆ ನಾನು. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬಹುದು, ಅಥವಾ ಕಾಲಿಗೆ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಆಗಬಹುದು, ಅಥವಾ ಯಾವುದೋ ಒಂದು ಮುಖ್ಯವಾದದ್ದು ಗುರುತರವಾದ ಜವಾಬ್ದಾರಿ ಕೈ ತಪ್ಪಿ ಹೋಗ್ಬಿಡ್ಬಹುದು. ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಿತ್ತು ನನಗೆ, ಆದರೆ ಹೀಗಾಯಿತು, ಆ ಥರದ್ದೊಂದು ವ್ಯಥೆ ನಿಮಗೆ ಉಂಟಾಗ್ಲಿಕ್ಕೆ ಸಾಧ್ಯತೆ ಇದೆ. ಅದು ವ್ಯಯದ ಪರಿವರ್ತನೆಯ ಗುರು ಕಾರಣದಿಂದಾಗಿ. ಇನ್ನು ನಂತರ ನಾವು ಗಮನಿಸೋದು ಕನ್ಯಾ ರಾಶಿಯವರಿಗೆ. ಅವರಿಗೆ ಕರ್ಮಸ್ಥಾನದಲ್ಲಿದ್ದಾನೆ ಗುರು, ಒಳ್ಳೆಯದೇ. ಕರ್ಮಸ್ಥಾನದಲ್ಲಿ ಗುರುವಿದ್ದಾಗ ಸಪ್ತಮಾಧಿಪತಿಯೂ ಹೌದು ಅವನು. ಹೀಗಾಗಿ ವ್ಯವಹಾರ ಚತುರತೆ ಬರುತ್ತೆ, ವೃತ್ತಿಯಲ್ಲಿ ಅನುಕೂಲಗಳೇ ಉಂಟಾಗ್ತಾ ಹೋಗುತ್ತೆ. ಏನು ಆತಂಕದ ವಾತಾವರಣ ಏನೂ ಇಲ್ಲ. ಹೊಸ ಅವಕಾಶಗಳಿಗೆ ಏರ್ಪಾಡಾಗಲಿಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ. ಕನ್ಯಾ ರಾಶಿಯವರಿಗೆ ತೀರಾ ವರ್ಸ್ಟ್ ಅಂತ, ಗುರುವಿನಿಂದ ತುಂಬ ಕೆಡುಕು ಅಂತಿಲ್ಲ, ಚೆನ್ನಾಗಿದೆ. ಆದರೆ ಶನೈಶ್ಚರನ ಬದಲಾವಣೆ ಎಲ್ಲ ನೋಡ್ಕೊಳ್ಬೇಕು. ಎಲ್ಲ ಗ್ರಹಗಳಿಂದಲೂ ಸ್ವಲ್ಪ ಫಲ ಬರುತ್ತೆ. ಅದೆಲ್ಲ ಚೋದಿಸಿ ನಮಗೆ ಎಷ್ಟು ಉದ್ಧರಣೆಯಲ್ಲಿ ಬರುತ್ತೋ ಅಥವಾ ಒಂದು ತಾಮ್ರದ ಹರಿವಾಣದಲ್ಲಿ ಬರುತ್ತೋ ಇದನ್ನು ನೋಡ್ಕೋಬೇಕು. ಅದನ್ನು ನೋಡ್ಕೋಬೇಕಾದ್ರೆ ಜಾತಕ ನೋಡಬೇಕು ಮತ್ತೆ. ಹೀಗೆ ಇದು ನಾನೀಗ ಹೇಳ್ತಾ ಇರೋದು ಸ್ವಲ್ಪ ಭಾಗದ್ದು. ಹೀಗಾಗಿ ನೀವು ಇದನ್ನೇ ತಲೆ ಮೇಲೆ ಕೈ ಹೊತ್ತು ಪ್ರಮಾದ ಅಂತ ಕೂತ್ಕೋಬೇಕಾಗಿಲ್ಲ. ಅಥವಾ ನಾನು ಅದೃಷ್ಟ ಅಂತ ಹೇಳಿದೆ ಅಂಥೇಳಿ ಎದೆ ಉಬ್ಬಿಸ್ಕೊಂಡು ಬೀಗಲೂ ಬೇಕಾಗಿಲ್ಲ. ಮಧ್ಯಮ ಸ್ತರದಲ್ಲಿರಬೇಕು ನಾವು ಯಾವಾಗಲೂ. ಇನ್ನು ಇದಾದ ನಂತರದಲ್ಲಿ ನಾವು ಗಮನಿಸೋದು ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿದ್ದಾನೆ ಈಗ ಗುರುಬಲ ಇದೆ ಈಗ. ಆದರೆ ಮುಂದೆ ಏಪ್ರಿಲ್ 14 ಗುರು ಪರಿವರ್ತನೆ ಏನಿದೆ, ಆ ಸಂದರ್ಭ ಗುರುಬಲ ಹೋಗುತ್ತೆ ಅಂದರೆ ಜೀವನ ಹೋಯಿತು ಅಂತ ಅರ್ಥ ಅಲ್ಲ. ಆತ ನೋಡಿ, ನಿಮ್ಮ ರಾಶಿನ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ಗುರು. ಅಷ್ಟಮ ಸ್ಥಾನ ರೋಗಸ್ಥಾನ, ಆಯುಷ್ಯ ಸ್ಥಾನ, ನಷ್ಟ, ವ್ಯಥೆ, ದುಃಖ ಇಂಥ ಸ್ಥಾನ ಅಂತ ಶಾಸ್ತ್ರದಲ್ಲಿ ಅಷ್ಟಮಕ್ಕೆ ಸ್ವಲ್ಪ ಕೆಟ್ಟ ಸ್ಥಾನ ಫಲ ಅಂತ ಹೇಳಿದೆ. ಗುರು ಹೋದಾಗ ಧನಾಧಿಪತಿಯವನು ಹಣ ಕಳ್ಕೊಳ್ಳೋ ಸಾಧ್ಯತೆ, ಪಂಚಮಾಧಿಪತಿಯವನು, ಹೀಗಾಗಿ ಮಕ್ಕಳಿಂದಾಗಿ ಕಿರಿಕಿರಿ ಅಥವಾ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಈ ಥರದ್ದು ಶುರುವಾಗಲಿಕ್ಕೆ ಅವಕಾಶಗಳಿದ್ದಾವೆ. ಮಾತು ತಪ್ಪಿಬಿಡ್ತಕ್ಕಂಥದ್ದು, ವಚನ ಭ್ರಷ್ಟತೆ ಆಗ್ತಕ್ಕಂಥದ್ದು, ಮಾತಿನಿಂದಾಗಿ ಕೆಟ್ಟ ಕೋಪಗಳು, ವೈಷಮ್ಯಗಳು, ಅದು ವೈಷಮ್ಯ ಸ್ಥಾನವೂ ಹೌದು, ತನ್ನ ಮೂಲಕ ಈ ಭಾಗ ಆಗಿಬಿಡ್ತಕ್ಕಂಥದ್ದು. ಈ ಥರದ್ದು ಒಂದು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಣ, ವಿದ್ಯೆ ಮತ್ತು ಆಹಾರ, ಬುದ್ಧಿ, ಆಲೋಚನೆ. ಸಭೆಯಲ್ಲಿರ್ತೀರ, ಸಭಾ ಸಂಯಮ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹೇಗೋ ವರ್ತನೆ ಮಾಡಿಬಿಡೋದು, ಈ ರೀತಿಯದ್ದು ಪ್ರೇರಣೆ ಆಗುತ್ತೆ. ಅಯ್ಯೋ, ಅವರು ಆ ಥರದವ್ರಲ್ಲ, ಹಾಗೆ ವರ್ತನೆ ಮಾಡೋರಲ್ಲ, ಆದರೂ ಆಗಿಬಿಡುತ್ತೆ. ಹೀಗಾಗಿ ಇಂಥವುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅದು ವೃಶ್ಚಿಕ ರಾಶಿಯವರು. ಇನ್ನು ಮಕರ ರಾಶಿಯವರು ನೋಡಿ, ಅದು ವಸ್ತುತಃ ವ್ಯಯಸ್ಥಾನದ ಅಧಿಪತಿಯೇ ಅವನು, ತೃತೀಯಾಧಿಪತಿ. ಹೀಗಾಗಿ ಹೆಚ್ಚಿನ ಲಾಸ್, ಸಾಲ ಕೊಟ್ಟೆ ಹೊರಟೇ ಹೋಯ್ತು ಸ್ವಾಮಿ. ನಂಬಿಕಸ್ಥರು ಸಾಲ ತೊಗೊಂಡಿರ್ತಾರೆ, ಕೊಡಲ್ಲ ವಾಪಸ್, ಮುಗಿದೋಯ್ತು. ತನ್ನ ಮೂಲಕ ಕೋರ್ಟು ಕಚೇರಿ ಅಲದಾಟ ಶುರುವಾಗ್ಬಿಡಬಹುದು.
ಷಷ್ಠಸ್ಥಾನ ರೋಗಸ್ಥಾನ, ಯಾವುದೋ ಒಂದು ರೋಗ ಗುರುತ ನೋಡಿ, ಕರುಳಿಗೆ ಬಾಧೆಯನ್ನು ತಂದು ಕೊಡ್ತಾವನು, ಆಂತರೋಗ ಅಂತ ಕರೀತಲ್ಲ, ಅಂಥದ್ದನ್ನೆಲ್ಲ ತಂದು ಕೊಡ್ತಾವನು. ಹೀಗಾಗಿ ಉದರ ಸಂಬಂಧಿ ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ರೋಗ ಬಾಧೆ ನಿಮ್ಮನ್ನು ಪೀಡಿಸಬಹುದು, ಹೆಚ್ಚಿನ ವ್ಯಯ ಉಂಟಾಗಬಹುದು. ಹಾಸ್ಪಿಟ್ಲು ಕೋರ್ಟು 2 ಭಾಗದಲ್ಲಿ ದುಡಿದಿದ್ದ ಸಂಪಾದನೆ ಎಲ್ಲ ತೊಗೊಂಡು ಹೋಗಿ ಅಲ್ಲಿ ತುಂಬಬಹುದಾಗುತ್ತೆ. ಈ ರೀತಿಯ ತೊಡಕುಗಳು ಉಂಟಾಗಬಹುದು. ಸಹೋದರ ಕುರಿತಾಗಿ, ಸೇವಕರ ಕುರಿತಾಗಿ, ಸಹಾಯಕರು ಮತ್ತಾರೋ ನಂಬಿಕಸ್ಥರು ಈ ಥರದ್ದು ಸಲಹೆ, ಅವುಗಳಿಂದಾಗಿ ನೀವು ಡೈವರ್ಷನ್ ತೊಗೊಂಡ್ಬಿಡ್ತೀರ. ಇವುಗಳ ಬಗ್ಗೆ ಎಚ್ಚರಿಕೆಯನ್ನು ಇರಬೇಕು. ದ್ವೇಷ, ಅಸೂಯೆ ಇವುಗಳನ್ನು ಪಕ್ಕಕ್ಕಿಡಬೇಕು. ಯಾಕೆಂದರೆ ಅದು ಶತ್ರು ಸ್ಥಾನ. ಹೀಗಾಗಿ ನಿಮಗೆ ನೀವೇ ಶತ್ರುಗಳಾಗ್ಬಿಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಇದ್ರ ಬಗ್ಗೆ ಗಮನ ಇರಲಿ. ಇದೆಲ್ಲ ಮಕರ ರಾಶಿದು. ಇನ್ನು ಕೊನೆಗೆ ನಾವು ಮೀನರಾಶಿ ಕಾಣ್ತೀವಿ. ಮೀನರಾಶಿ ಚತುರ್ಥ ಸ್ಥಾನ, ಅದು ಏನೂ ತೊಂದರೆ ಇಲ್ಲ. ಚತುರ್ಥ ಸ್ಥಾನ ಸುಖ ಸ್ಥಾನ ಅಂತ. ವಸ್ತುತಃ ಜೀವೋ ಜ್ಞಾನ ಸುಖೇ ಅಂತ ಶಾಸ್ತ್ರದಲ್ಲಿ ಗುರು ಸುಖವನ್ನು ಪ್ರಕಟಿಸ್ತಕ್ಕಂಥವನಂತೆ. ಸುಖ ಮತ್ತು ಜ್ಞಾನ ಎರಡೂ ಇದ್ದರೆ ಬಹಳ ಒಳ್ಳೆಯದಲ್ವ, ಅದು ಸುಖ ಸ್ಥಾನವೇ ಆಗಿದೆ. ಹೀಗಾಗಿ ಮೀನರಾಶಿಯವರಿಗೆ ಏನಂಥ ತೊಡಕಿಲ್ಲ, ಚೆನ್ನಾಗೇ ಇದೆ. ಒಳ್ಳೆಯ ವಾಹನ ಅಥವಾ ಇನ್ಯಾವುದೋ ಮನೆ, ಸೈಟು, ಗೃಹ ಈ ಥರದ್ದೇನೋ ನಿರ್ಮಾಣ, ಅವುಗಳಿಗಾಗಿ ಇನ್ವೆಸ್ಟ್ಮೆಂಟ್ ಈ ಥರದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗೆ ಕೆಡುಕು ಅಂತ ಏನೂ ಅಲ್ಲ, ಎಚ್ಚರಿಕೆ ತಗೋಬೇಕು. ಹಾಗಂತ ಬೇರೆ ಗ್ರಹ ಇಲ್ವಾ ಮಕರ ರಾಶಿಯವರಿಗಾಗಲಿ ಅಥವಾ ವೃಶ್ಚಿಕ ರಾಶಿಯವರಿಗೆ? ಕುಜನೇ ಈಗ ಬರ್ತಾನೆ ಮುಂದೆ ಭಾಗ್ಯಸ್ಥಾನಕ್ಕೆ, ಕರ್ಮಸ್ಥಾನಕ್ಕೆಲ್ಲ ಬಂದ್ಬಿಡ್ತಾನೆ ಮುಂದೆ. ಆಗೆಲ್ಲ ಒಳ್ಳೆ ಅಧಿಕಾರನೇ ಸಿಕ್ಬಿಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೆಡುಕು ಅಂತಲೇ ಅಲ್ಲ, ಅಧಿಕಾರವೂ ಸಿಗೋ ಮುಂದೆ ಇದೆ. ಅದಾದಮೇಲೆ ಕುಜನು ಬರ್ತಾನೆ ಕರ್ಮಸ್ಥಾನಕ್ಕೆ, ದಿಗ್ಬಲ ಬರ್ತದೆ. ಆಗ ನಿಮ್ಮನ್ನು ಹಿಡಿಯೋರು ಯಾರು? ಅಥವಾ ನಾನಾಗಲೇ ಹೇಳಿದ ಕರ್ಕಟಕ ರಾಶಿಯವರಿಗೆ ನಿಮಗೆ ಭಾಗ್ಯಸ್ಥಾನಕ್ಕೆ ಶನೈಶ್ಚರ ಇದ್ದಾನೆ, ಶುಕ್ರನ ಪರಿವರ್ತನೆ ಆಗ್ತಾ ಇರುತ್ತೆ, ಧನಸ್ಥಾನಕ್ಕೆ ರವಿ ಬರ್ತಾನೆ, ಬೇರೆ ಬೇರೆ ಗ್ರಹಗಳು ಸಾಕಷ್ಟು ಫಲ ತಂದು ಕೊಡ್ತವೆ. ಕಾಯಬೇಕು. ಎಲ್ಲ ಒಂದೇ ಥರದಲ್ಲಿ ಇರೋದಿಲ್ಲ. ಸ್ವಲ್ಪ ಕಾಲ ನೋಡಿಪ್ಪ, ಹಗಲೂ ಇದೆ, ರಾತ್ರಿಯೂ ಇದೆ. ಎರಡಕ್ಕೂ ನಾವು ಹೇಗೆ ಒಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಗ್ರಹಗಳ ಸಂಚಾರವೂ ಹಾಗೆ. ಒಂದು ಸಲ ಏರುಳಿತ, ಉಬ್ಬು, ಚಕ್ರವತ್ ಪರಿವರ್ತನಂತೆ ದುಃಖಾನಿ ಸುಖಾನಿ ಅಂತ. ಚಕ್ರದ ಹಾಗೆ ತಿರುಗ್ತಾ ಇರುತ್ತೆ. ತಿರುಗೋದೇ ಮನುಷ್ಯನ ಜೀವನ, ಸಾಯೋವರೆಗೂ ತಿರುಗ್ತಾನೆ ಇರೋದು. ಭೂಮಿನೂ ತಿರುಗ್ತಾ ಇದೆ, ನಾವು ತಿರುಗ್ತಾ ಇರೋದು. ಇದು ಜೀವನ ಚಕ್ರ. ಆತಂಕ ಪಡೋದು ಬೇಡ ಅಂತ ಹೇಳ್ತಾ ಇದ್ದೀವಿ. ಅಂತೂ ನಡೆಯುತ್ತೆ. ಎಸ್. ಈಗ ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ. ದಾವಣಗೆರೆಯಿಂದ ಜ್ಯೋತಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ಹೇಳಿಮ್ಮ? ಜ್ಯೋತಿ ಅವರೇ, ಫೋನ್ನಲ್ಲಿ ನನ್ನ ವಾಯ್ಸ್ ನ ನೇರವಾಗಿ ಕೇಳಿಸ್ಕೊಳ್ಳಿ. ನೀವು ಟಿವಿ ಮೂಲಕ ಕೇಳಿಸ್ಕೊಳ್ಳೋದಕ್ಕೆ ಹೋದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. ಹೇಳಿಮ್ಮ ಜ್ಯೋತಿ ಅವರೇ. ಎಲ್ಲೋದ್ರಿ? ಡೇಟ್ ಆಫ್ ಬರ್ತ್ ಹೇಳಿ. 16/7/2014. 16/7/2014. 7/2014. ಜುಲೈ 16/2014. ಓಕೆ. ಟೈಮು ಸಂಜೆ 7 ಗಂಟೆ 5 ನಿಮಿಷ. ಸಂಜೆ 7 ಗಂಟೆ 5 ನಿಮಿಷನಾ? 6 ಗಂಟೆ 5 ನಿಮಿಷ. 6 ಗಂಟೆ 5 ನಿಮಿಷ. ಓಕೆ, ಏನ್ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ, ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು. ಓಕೆ ಓಕೆ, ಖಂಡಿತ ಮಾತಾಡಿ ಶಾಸ್ತ್ರಿಗಳ ಹತ್ರ. ಜ್ಯೋತಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಆರೋಗ್ಯದ ಬಗ್ಗೆ ಕೇಳಿದ್ದೀರಾ? ವಿದ್ಯಾಭ್ಯಾಸ, ಆರೋಗ್ಯ ಅಲ್ವಾ? ನೀವು ಇನ್ನೊಬ್ಬರ ಸಮಯವನ್ನು ತಗೊಂಡ್ಬಿಟ್ಟಿದ್ದೀರಾ. ನಿಮ್ಮ ಧ್ವನಿ ಏರುಪೇರಾಗಿ ಇರಲಿ. ಈಗ ಶನೈಶ್ಚರ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯೋಚನೆ ಮಾಡಬೇಡಿ, ಸರಿ ಹೋಗುತ್ತೆ. ಶನೈಶ್ಚರ ನವಾಂಶದಲ್ಲಿ ನೀಚನಾಗಿದ್ದಾನೆ. ಗ್ರಹಣ ಅಂಶಕ ಬಲಂ ಅಂತ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರವನ್ನು ನೋಡ್ತಾ 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 ಏನಾಗುತ್ತೆ, ಸೂಕ್ಷ್ಮತೆಯನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ. ಅಲ್ಲೂ ಕೊನೆಗೆ ಶೋಧಿಸಿ ನಮಗೆ ಫಲ ಎಷ್ಟು ಅಂದರೆ ಒಂದು ಉದ್ಧರಣೆಯಷ್ಟು ಸಿಗೋದಿಲ್ಲ. ಹಾಗಾಗ್ಬಿಡುತ್ತೆ. ಹೀಗಾಗಿ ಶನೈಶ್ಚರನಿಗೆ ಪ್ರತಿ ಶನಿವಾರ ಅಲ್ಲಿ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಕುಡಿಸಿ, ಮತ್ತು ಶನೈಶ್ಚರ ಕವಚ ಕೇಳಿಸ್ಕೊಳ್ಳೋಕೆ ಹೇಳಿ. ಅದು ಬೇಕಾಗಿದೆ ಈಗ. ಯಾಕೆಂದರೆ ಅವಂದೇ ಟೈಮ್ ನಡೀತಾ ಇದೆ, 7:30 ಈ ಕಾರಣದಿಂದಾಗಿ ಅದು ಬೇಕು. ಶನೈಶ್ಚರನ ಆರಾಧನೆ ಮಾಡ್ತಾ ಬರಲಿ, ಅದರಿಂದ ಅನುಕೂಲ ಆಗುತ್ತೆ. ಶನೈಶ್ಚರ ಕವಚ ಅಂತೂ ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಎಸ್. ಇನ್ನು ಬೆಂಗಳೂರಿನಿಂದ ಭಾಗ್ಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯಲಕ್ಷ್ಮಿ ಅವರೇ. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ 2021. ಆಗಸ್ಟ್ 2021 ಆಗಸ್ಟ್ 27. 27/8/2021. ಓಕೆ, ಟೈಮ್ ಹೇಳಿ. ಶುಕ್ರವಾರ ಹುಟ್ಟಿರೋದು. ಟೈಮ್ ಹೇಳಿ. ಆಗ ಅದು ಮಧ್ಯಾಹ್ನ 12:42. 12 ಗಂಟೆ 42 ನಿಮಿಷ.
ಹಾ ಓಕೆನಾ? ಓಕೆ, ಈಗ ಹೇಳಿ ಏನ್ ಕೇಳಬೇಕಿತ್ತು? ಅವ್ರು ಹುಟ್ತಾ ಇಲ್ಲ, ಸ್ವಲ್ಪ ತುಟಿ ಸೀಳ್ ಬಿಟ್ಕೊಂಡಿತ್ತು, ಮೂಗ್ದು ಎಲ್ಲ ಪ್ರಾಬ್ಲಮ್ ಆಗಿತ್ತು. ತುಟಿ ಆಪರೇಷನ್ ಮಾಡ್ಸಿದೀವಿ. ಓಕೆ, ಏನಂದ್ರೂ ಅವ್ರಿಗೆ ತುಂಬಾ ಆರೋಗ್ಯನೇ ಸರಿ ಇರಲ್ಲ. ಯಾವಾಗ್ಲೂ ಹೊಟ್ಟೆ ನೋವು, ಜ್ವರ ಏನಾರು ಒಂದ್ ಇದ್ದೇ ಇರುತ್ತೆ. ಆಸ್ಪತ್ರೆಗೆ ಹೋಗೋಕೆ ಆಗ್ತಾ ಇಲ್ಲ. 3 ವರ್ಷ ಆಯ್ತಾಗ್ಲೇ, ಏನ್ ಮಾಡಕ್ ಹೋಗ್ತಾ ಇಲ್ಲ. ಅದೇ ಅವ್ರ ಬಗ್ಗೆ ಕೇಳಕ್ಕೆ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ ಗುರುಜಿ. ಗಾಬರಿ ಮಾಡ್ಕೋಬೇಡಿ, ಆತಂಕ ಮಾಡ್ಕೋಬೇಡಿ. ಒಂದು ಪರಿಹಾರ ಹೇಳ್ತೀನಿ ಕೇಳಿ. ಇಲ್ಲಿ ಏನಾಗಿದೆ, ಲಗ್ನಾಧಿಪತಿ ವಸ್ತುತಃ ಅಂದರೆ ಆರೋಗ್ಯ ಬಹಳ ಮುಖ್ಯವಾಗಿ ಬೇಕಾಗಿರೋ ಶರೀರದ ಅಧಿಪತಿ ಹೇಗಿದ್ದಾನೆ ಅನ್ನೋದ್ರ ಮೇಲೆ. ಹೀಗಾಗಿ ಇಲ್ಲಿ ಏನಾಗಿದೆ, ಮೌಢ್ಯತೆ ಇದೆ. ಲಗ್ನಾಧಿಪತಿ ಮೌಢ್ಯನಾಗಿದ್ದಾಗ ಸಣ್ಣದು ಕೂಡ ದೊಡ್ಡದಾಗ್ಲಿಕ್ಕೆ ಹೋಗುತ್ತೆ. ಆ ರೀತಿಯ ಒಂದು ತೊಡಕನ್ನು ಸೂಚಿಸುತ್ತೆ. ಆದರೆ ಗುರು ದೃಷ್ಟಿ ಇದೆ, ಹೀಗಾಗಿ ಸರಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಈಗ ನಡೀತಾ ಇರತಕ್ಕಂಥದ್ದು ನೋಡಿ, 28ರ ನಂತರದಲ್ಲಿ, 2028ರ ನಂತರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ತುಂಬ ಬದಲಾವಣೆ, ಅಂದರೆ ಒಳ್ಳೆ ಚೇತರಿಕೆ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅಲ್ಲಿವರೆಗೂ ಸ್ವಲ್ಪ ನಿಮ್ಮನ್ನು ಹಾಸ್ಪಿಟ್ಲು, ಮನೆ ಹಾಸ್ಪಿಟಲ್ ಹೀಗೆ ತಾರಾಡಿಸುತ್ತೆ. ಗಾಬರಿ ಮಾಡ್ಕೋಬೇಡಿ, ಆದರೆ ಸರಿ ಹೋಗುತ್ತೆ. 28ರ ನಂತರ ಆರೋಗ್ಯ ಸರಿ ಹೋಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ ಇದೆ ಹತ್ತಿರದಲ್ಲಿ. ನೀವು ಸುಬ್ರಹ್ಮಣ್ಯನಿಗೆ ಅಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥವನ್ನು ಕುಡಿಸಿ, ಆ ತೀರ್ಥನ ಪ್ರೋಕ್ಷಣೆ ಮಾಡಿ ಮಗು ಮೇಲೆ. ಇವೆರಡೂ ಮಾಡ್ತಾ ಬನ್ನಿ. 28ರವರೆಗೂ ನಿರಂತರವಾಗಿ ಪ್ರತಿ ಮಂಗಳವಾರ ಮಾಡಿ. ಸುಬ್ರಹ್ಮಣ್ಯನ ಅನುಗ್ರಹದಿಂದ ಬಹಳ ವಿಶೇಷವಾದ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.